ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಾಳೆ ನಡೀತಾ ಇದೆ ವಾರ್ಮ್ ಅಪ್ ಮ್ಯಾಚು. ಸುಮಾರು ಜನ ಕೇಳ್ತಾ ಇದ್ದಾರೆ ಆ ಮ್ಯಾಚ್ನ ನೋಡೋದು ಹೆಂಗೆ, ಎಲ್ಲಿ, ಎಷ್ಟು ಗಂಟೆಗೆ, ಅದು ಇದು ಅಂತೆಲ್ಲ ಸುಮಾರು ಜನ ಕ್ವಶನ್ಸ್ ಹೆಂಗೆಂಗೋ ಕೇಳ್ತಾ ಇದ್ದಾರೆ. ವಾರ್ಮ್ ಅಪ್ ಮ್ಯಾಚ್ ಏನು, ರೂಲ್ಸು, ಅದು ಇದು ಅಂತೆಲ್ಲ. ಸೊ ವಾರ್ಮ್ ಅಪ್ ಮ್ಯಾಚ್ ಅಂತ ಬಂದಾಗ ಇದೊಂಥರ ಜಸ್ಟ್ ಒಂಥರ ಕಂಡೀಷನ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಡ್ತಾ ಇರೋಂಥ ಮ್ಯಾಚ್ ಅಷ್ಟೇ. ಇದು ನಥಿಂಗ್ ಸೀರಿಯಸ್. ಇದರಲ್ಲಿ ಗೆದ್ದರೂ ಅಷ್ಟೇ, ಸೋತ್ರೂ ಅಷ್ಟೇ. ಇಂಡಿಯಾ ಸೋತ್ರೂ ಏನು ಆಗೋದಿಲ್ಲ, ಅಥವಾ ಬಾಂಗ್ಲಾದೇಶ್ ಗೆದ್ಬಿಟ್ರು ಏನೋ ಆಗ್ಬಿಡೋದಿಲ್ಲ, ಇಂಡಿಯಾ ಗೆದ್ಬಿಟ್ರು ಏನೋ ಆಗೋದಿಲ್ಲ. ಜಸ್ಟ್ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಇಲ್ಲಿ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಕಂಡೀಷನ್ ಎಷ್ಟು ಚೆನ್ನಾಗಿ ಅಡ್ಯಾಪ್ಟ್ ಮಾಡ್ಕೊತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಅವರು ಬಂದಿರ್ತಾರೆ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಂಡೀಷನ್ಸ್ನ, ನಾವು ಹೋಗಿದ್ದೀವಿ ಕಂಡೀಷನ್ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಯಾವ ಥರ ಸಿಚುವೇಶನ್ಗೆಲ್ಲ ಅಡ್ಯಾಪ್ಟ್ ಆಗ್ತಾರೆ ಅಂತ, ಯಾಕಂದರೆ ಟೈಮ್ ಝೋನು ಡಿಫ್ರೆಂಟ್ ಆಗಿರೋದ್ರಿಂದ ಇವಾಗ ನಾನು ಸ್ವಲ್ಪ ಒಂದು 2-3 ದಿನ ಆಗಿದೆ ಅಷ್ಟೇ ಇಂಡಿಯನ್ ಟೀಮ್ ಹೋಗಿ. ಸೊ ಯಾವ ಥರ ಅಡ್ಯಾಪ್ಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಡೇ ಗೇಮ್ ಆಗ್ತಾ ಇರೋದು ಆ್ಯಕ್ಚುಲಿ. ನಮಗೆ ಇಲ್ಲಿ ನೈಟು ಮ್ಯಾಚ್ ಆಗ್ತದೆ 8 ಗಂಟೆ ರಾತ್ರಿ 8 ಗಂಟೆಗೆ, ಅಲ್ಲಿ 10:30 ಬೆಳಗ್ಗೆ. ಸೊ ಡೇ ಗೇಮ್ ಆಗ್ತಿದೆ. ಇವಾಗ ನೋಡಿ ಎಲ್ಲ IPL ಆಡಿರ್ತಾರೆ, ಎಲ್ಲ ಆಲ್ಮೋಸ್ಟ್ ನೈಟ್ ಗೇಮ್ಸ್ನ ಆಡ್ಕೊಂಡ್ಬಂದಿರ್ತಾರೆ. ಅದು 10 ಗಂಟೆಗೆ ಮಧ್ಯಾಹ್ನದೊತ್ತು, ಬೆಳಿಗ್ಗೆ ಹೊತ್ತು ಎಲ್ಲ ಆಡಿನ ಅಭ್ಯಾಸ ಇರೋದಿಲ್ಲ. ಸೊ ಅಲ್ಲಿ ಕಂಡೀಷನ್ಸ್ ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಡೀಷನ್ಸ್ ಇರುತ್ತೆ. IPL ಆಡಿ ಪ್ರಾಕ್ಟೀಸ್ ಇರೋರಿಗೆ ಒಂಥರ ಇವಾಗ ಅಲ್ಲೋಗ್ಬಿಟ್ಟು ಒಂಥರ ಅಡ್ಯಾಪ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತೇನಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋವಂಥ ಪ್ಲೇಯರ್ಸ್ಗೆ ಆಡ್ತಾ ಇರೋದು ಅಡ್ಯಾಪ್ಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಡೇ ಗೇಮು, ಇಲ್ಲಿ ನಮಗೆ ನೈಟ್ ಆಗಿರುತ್ತೆ. 8 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಬ್ರಾಡ್ಕಾಸ್ಟ್ ಎಲ್ಲಾಗುತ್ತೆ ಅಂತ ಸುಮಾರು ಜನ ಕೇಳ್ತಿದ್ದೀರಾ. ಹಾಟ್ಸ್ಟಾರ್, ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಇದು ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಟಿವಿಲಿ ನೋಡೋರಿಗೆ ಇದು ಸ್ಟಾರ್ ಸ್ಪೋರ್ಟ್ಸಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ. ವಾರ್ಮ್ ಅಪ್ ಮ್ಯಾಚ್ ಎಲ್ಲ ಏನು ಇಂಪಾರ್ಟೆಂಟ್ ಏನಲ್ಲ, ಅದೇ ಯಾವ ಥರ ಆಡ್ತಾರೆ ಅದನ್ನು ನೋಡ್ಬೋದು. ಕಂಡೀಷನ್ಸ್ ಯಾವ ಥರ ಇದೆ ಅಂತ ನಾವು ಕೂಡ ಅರ್ಥ ಮಾಡ್ಕೋಬೋದು. ಯಾಕಂದರೆ ನಾವು US ಅಲ್ಲಿ ಆಡಿರೋದನ್ನ ನೋಡೇ ಇಲ್ಲ, ನಾನಂತೂ ನೋಡಿಲ್ಲ ಪರ್ಸ್ನಲಿ. US ಅಲ್ಲಿ ಯಾವ ಥರ ಪಿಚ್ ಬಿಹೇವ್ ಆಗುತ್ತೆ ಅದೆಲ್ಲ ನೋಡೇ ಇಲ್ಲ. ನಸೂ ಕೌಂಟಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಮ್ಯಾಚು ಆಗ್ತಾ ಇದೆ. ನೋಡೋಣ ಆ ನಸೂ ಇಂಟರ್ನ್ಯಾಷನಲ್ ಸ್ಟೇಡಿಯಮು ಯಾವ ಥರ ಬಿಹೇವ್ ಮಾಡುತ್ತೆ ಅಂತ. ಯಾಕಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಏನಿದೆ, ಸೊ ಇದೇ ಸ್ಟೇಡಿಯಮಲ್ಲೇ ಆಗಬೇಕು. ಯಾಕಂದರೆ ಮೆಜಾರಿಟಿ ಆಫ್ ದ ಮ್ಯಾಚಸ್ ಕೊಟ್ಟಿರೋದೇ ಈ ಸ್ಟೇಡಿಯಮಲ್ಲಿ, ಈ ವೆನ್ಯೂಲಿ. ಸೊ ನೋಡೋಣ ಅದು ಹೆಂಗೆ ಆಗುತ್ತೆ, ಬಿಹೇವ್ ಆಗುತ್ತೆ ಪಿಚ್ ಅಂತ. ಸೊ ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಗುರು. ಯಾಕಂದರೆ US ಅಲ್ಲಿ ನಾವು ಮ್ಯಾಚ್ಗಳನ್ನೇ ನೋಡಿಲ್ಲ, ನೋಡೋಣ ವೈಬ್ ಯಾವ ಥರ ಇರುತ್ತೆ ಅಂತ US ಅಲ್ಲಿ. ಸೊ ಇದಿಷ್ಟು ಆಗಿತ್ತು ಗುರು ಅಪ್ಡೇಟು. ಟೀಮ್ಸ್ಗಳು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಬಾಂಗ್ಲಾದೇಶ ಸ್ಕ್ವಾಡು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಶಾಂಟೋ ಅವರ ಕ್ಯಾಪ್ಟನ್ಸಿಲಿ ಹೋಗ್ತದೆ. ತಾಸ್ಕಿನ್ ಅಹ್ಮದ್, ಲಿಟನ್ ದಾಸ್. ಇಲ್ಲಿ ಬಾಂಗ್ಲಾದೇಶ್ ಮೇಲೆ ಬೀಳೋದಕ್ಕಿಂತ ಯಾವ್ದಾರ ಒಂದು ಪಂಟ್ರ್ ಟೀಮ್ ಮೇಲೆ ಬಿದ್ದಿತ್ತು ಅಂದರೆ ಚೆನ್ನಾಗಿರೋದು ಅಂತ ಕಾಣಿಸುತ್ತೆ ವಾರ್ಮ್ ಅಪ್ ಮ್ಯಾಚು. ಬಟ್ ಏನು ಬಾಂಗ್ಲಾದೇಶ ಏನೋ ಒಂಥರ ಕೊಲ್ಟೆ ಟೀಮ್ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ, ಯಾವಾಗ ಬೇಕಾದ್ರೂ ಆಫ್ ಇಡುವಂಥ ಟೀಮೇನೆ. ಬಟ್ ಅದೇ ಹೇಳಿದ್ನಲ್ಲ, ಇಲ್ಲಿ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಸಿಚುವೇಶನ್ಗೆ ತಕ್ಕನಂಗೆ ಅಡ್ಯಾಪ್ಟ್ ಆಗೋದು ಇಂಪಾರ್ಟೆಂಟು. ಕಂಡೀಷನ್ಸ್ನ ಯಾವ ಥರ ಅರ್ಥ ಮಾಡ್ಕೊತಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಪಿಚ್ನ ಯಾವ ಥರ ರೀಡ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟು. ಸೊ ನೋಡೋಣ, ಇಲ್ಲಿ ಗೆಲ್ಲೋದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ರೂಲ್ಸ್ ಏನೂ ಇರೋದಿಲ್ಲ ಇಲ್ಲಿ ಆ್ಯಕ್ಚುಲಿ. ಎಲ್ಲರೂ ಬೇಕಾದ್ರೂ ಆಡ್ಬೋದು. ಇರೋವಂಥ ಸ್ಕ್ವಾಡ್ ಮೆಂಬರ್ಸು ಯಾರು ಬೇಕಾದ್ರೂ ಬಂದು ಬ್ಯಾಟಿಂಗ್ ಆಡ್ಬೋದು, ಬೇಕಾದ್ರೆ ರಿಟೈರ್ಡ್ ಔಟ್ ಆಗ್ಬೋದು. ಸೊ ಏನು ಇವ್ರು ಬಂದು 50 ಹೊಡಿಬೇಕು, 100 ಹೊಡಿಬೇಕು ಅಂತೆಲ್ಲ ಏನಿಲ್ಲ. ನೀನೊಂದು 10 ಬಾಲ್ ಆಡ್ತೀವಿ, 20 ಬಾಲ್ ಆಡ್ತೀವಿ, ಅದು ನಿನ್ನಿಷ್ಟ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಬೌಲಿಂಗು ಅಷ್ಟೇ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಆ ಥರ ಇರುತ್ತೆ. ನಾರ್ಮಲ್ ಕ್ರಿಕೆಟಿಂಗ್ ರೂಲ್ಸ್ಗಳೆಲ್ಲ ಏನು ಇರೋದಿಲ್ಲ ಇದರಲ್ಲಿ. ಇರುತ್ತೆ ಬಟ್ ಥರ್ಡ್ ಅಂಪೈರು, ಆ ಅಂಪೈರ್, ಈ ಅಂಪೈರ್ ಅವೆಲ್ಲ ಏನೋ ಸೀರಿಯಸ್ ನೋಟಿರೋದಿಲ್ಲ ಈ ಮ್ಯಾಚು. ಸುಮ್ಮನೆ ಒಂಥರ ಫ್ರೆಂಡ್ಲಿ ಮ್ಯಾಚ್ ಥರ ಇರುತ್ತೆ ಅಷ್ಟೇ. ಗೆಲ್ಲೋದು ಸೋಲೋದೆಲ್ಲ ಇಲ್ಲಿ ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ವಾರ್ಮ್ ಅಪ್ ಮ್ಯಾಚ್ನ ಗೆಲ್ಲೋದು ನನ್ನ ಪ್ರಕಾರ ಇದೊಂಥರ ಸುಮ್ಮನೆ ಒಂಥರ ಶಾಸ್ತ್ರಕ್ಕೆ ಆಡಿಸೋವಂಥ ಮ್ಯಾಚ್ ಅಷ್ಟೇ. ಒಂಥರ ಸಿಚುವೇಶನ್ನ ನೋಡ್ಕೊಳ್ಳಿ, ಹಿಂಗಿದೆ ಅಂತ ನೋಡ್ಕೊಳ್ರಪ್ಪ, ಈ ಥರ ಪಿಚ್ ಇದೆ, ಈ ಥರ ಹಿಂಗೆ ಬಿಹೇವ್ ಆಗ್ತಿದೆ, ಹಂಗೆ ಹಿಂಗೆ ಅಂತ ನೋಡ್ಕೊಳ್ಳಿ ಅನ್ನೋ ಥರ ಇಟ್ಟಿರೋಂಥ ಮ್ಯಾಚ್ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿದ್ರೆ ನಾವು ಮಾತ್ರಕ್ಕೆ ಗೆಲ್ಲಬಾರ್ದು ಅಂತಲ್ಲ, ಗೆಲ್ತಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಿಮಗೇನು ಅನಿಸುತ್ತೆ ವಾರ್ಮ್ ಅಪ್ ಮ್ಯಾಚ್ನ ಯಾರು ಗೆಲ್ತಾರೆ? ಯಾರು ಬಾಂಗ್ಲಾದೇಶ್ ಆಫ್ ಇಟ್ಬಿಡ್ತಾರೆ ಇಂಡಿಯಾಗೆ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಬಾ.